ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಏಪ್ರಿಲ್ 26ರಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಾಡೋಜ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ರಮಾ ಆರ್ ತಿಳಿಸಿದರು. ಧಾರವಾಡದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ರಾಜ್ಯದ 31 ಶೈಕ್ಷಣಿಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗುವುದು. ಜೊತೆಗೆ ವಿವಿಧ ರಂಗದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸಂಘ ಸಂಸ್ಥೆಗಳಿಗೆ ಅತ್ಯುತ್ತಮ ಸೇವಾ ಸಂಸ್ಥೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದರು. ಸರ್ಕಾರಿ ನೌಕರರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಈ ಪರಿಷತ್ತು ಉದಯವಾಗಿದ್ದು, ಪ್ರಮುಖ ಗುರಿಗಳು ಈ ಕೆಳಗಿನಂತಿವೆ. ನೌಕರರಲ್ಲಿರುವ ಕಲೆ ಮತ್ತು ಸಾಹಿತ್ಯದ ಅನಾವರಣಕ್ಕೆ ಮುಕ್ತ ವೇದಿಕೆ ಕಲ್ಪಿಸುವುದು, ಕೆಲಸದ ಒತ್ತಡದಿಂದ ನೌಕರರನ್ನ ಸಾಹಿತ್ಯಿಕ ಚಟುವಟಿಕೆಗಳ ಮೂಲಕ ಹೊರತರುವುದು, ಕನ್ನಡ ನಾಡು ನುಡಿಯ ಅಭಿಮಾನ ಹೆಚ್ಚಿಸುವುದು, ಕನ್ನಡ ಜಾಗೃತಿ ಅಭಿಯಾನ ನಡೆಸುವುದು, ಪರಿಸರ ಕಾಳಜಿ ಮತ್ತು ಭಾರತೀಯ ಇತಿಹಾಸ ಪರಂಪರೆಯನ್ನ ಉಳಿಸಿ ಬೆಳೆಸುವುದು, ರಾಜ್ಯದಾದ್ಯಂತ ನೌಕರರ ಬರಹಗಳನ್ನು ಒಟ್ಟುಗೂಡಿಸಿ ಸಾಹಿತ್ಯಿಕ ಪುರವಣೆಗಳನ್ನು ಹೊರತರುವುದು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರ್ವೀನ್ ಭಾನು ಬುಳ್ಳಣ್ಣವರ್ ಮಾತನಾಡಿ, ಸಮಾರಂಭದ ಉದ್ಘಾಟನೆಯನ್ನ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿಯವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್, ಮಾಜಿ ಸಂಸದ ಐಜಿ ಸನದಿ, ಬಸವರಾಜ್ ಗುರಿಕಾರ್, ಮಲ್ಲಿಕಾರ್ಜುನ್ ತೊದಲಬಾಗಿ, ಎನ್ವೈ ಬಸರಿಗಿಡದ್, ವಿನಾಯಕ್ ಕುಮಾರ್ ಸಿ, ಎಸ್ಎ ಪ್ರಸಾದ್, ಶ್ರೀಗಂಧ್ ಶೇಠ್, ಮಹೇಶ್ ಗಸ್ತೆ, ಜೆಎಂ ಮಜ್ಗಿ, ಸಿಎಸ್ ಸಡಕ್ಷರಿ, ಶಂಕರ್ ಹಲಗತ್ತಿ, ಎಸ್ಎಫ್ ಸಿದ್ದನಗೌಡರ್, ಡಾ ಭಾರತಿ ಗಾಣಿಗೇರ್, ಲತಾ ಬಿರಾದರ್, ಕೆಸಿ ರಮೇಶ್, ಕೆಸಿ ಸುರೇಶ್, ಡಾ ರಾಮು ಮೂಲಿಗಿ ಹಾಗೂ ಅನುಷಾ ಹಿರೇಮಠ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ರಮಾ ಆರ್ ವಹಿಸಲಿದ್ದು, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿರುವವರು. ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದಂಥ ಎಲ್ಐ ಲಕ್ಕಮ್ಮನವರ್, ಉಪಾಧ್ಯಕ್ಷರಾದ ಗೀತಾ ಪ್ರಧಾನಿ, ರೋಹಿಣಿ ದಾನಿ, ಗುರು ಸಜ್ಜನ್, ಧರ್ಮರಾಜ್ ಚೌಹಾಣ್, ಬಸವರಾಜ್ ಬಾಗಲ್, ಶ್ರೀಕಾಂತ್ ಗಡೇದವರ್, ಉದಯ್ ಮೋರಬ್, ಜಯಶ್ರೀ ಬೆರಗುಡ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ಕರ್ನಾಟಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಸಮಿತಿ ರಾಜ್ಯ ಒಂದು ಪರಿಷತ್ತು ಇವತ್ತು ನಾವು 26ನೇ ತಾರೀಕು ಎಲ್ಲಾ ಪದಾಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ತಿಂಗಳಲ್ಲೇ ಈ ರೀತಿ ಬೆಳೆದಿದೆ ಅನ್ನೋದು ನಮ್ಮೊಂದು ಆಶ್ಚರ್ಯ ಸಂಗತಿ. ತುಂಬಾ ಒಂದು ಯುನಿಟಿಯಾಗಿ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ನಮ್ಮ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮತ್ತು ನೌಕರ ಶ್ರೇಯೋಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳಬಯಸ್ತೀನಿ. ಒಂದು ಇಂತಹ ಚಟುವಟಿಕೆಯಲ್ಲಿ ತೊಡಗೋದ್ರಿಂದ ಅನುಕೂಲ ಆಗುತ್ತೆ. ಇದನ್ನು ನಮ್ಮ ಸರ್ಕಾರಿ ನೌಕರರಿಗೆ ಪ್ರೋತ್ಸಾಹಿಸ್ತೀವಿ ಮತ್ತು ಅವರಿಗೆ ಬೆಂಬಲಿಸಿ ಒಂದು ಒಳ್ಳೆಯ ಅವರಲ್ಲಿ ಮಾನಸಿಕವಾಗಿ ಅವರಿಗೆ ಒಂದು ಖುಷಿ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಸಂಘ ಕೆಲಸ ಮಾಡುತ್ತಾ ಅಂತ ಈ ಸಮಯದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಅಧ್ಯಕ್ಷರನ್ನು ಆದಿಕೊಂಡು ಎಲ್ಲರೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಇಷ್ಟು ರಾಜ್ಯ ಮಟ್ಟದಲ್ಲಿ ಇದು ವ್ಯಾಪಕವಾಗಿ ಹಬ್ಬಿದೆ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಇದೊಂದು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇದು ಇತರ ಸಂಘಗಳಿಗೂ ಕೂಡ ಮಾದರಿಯಾಗಿದೆ ನಮ್ಮ ಸಂಘ ಅಂತೇಳಿ ಈ ಸಮಯದಲ್ಲಿ